ಏನೂ ಇಲ್ಲ ಆ ಕೇಸ್ನಲ್ಲಿ, ಅದಕ್ಕೋಸ್ಕರ ನೀವು ಸ್ಯಾಂಕ್ಷನ್ ಕೊಡ್ತೀರಾ ಅಂತ ಹೇಳಿದ್ರೆ ಇದು ದೊಡ್ಡ ಕಾನ್ಸ್ಪಿರಸಿ ನಡೀತಾ ಇದೆ. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮುಗಿಸ್ಬೇಕು ಅಂತ ದೊಡ್ಡ ಕಾನ್ಸ್ಪಿರಸಿ ಇವತ್ತು ಕೇಂದ್ರ ಸರ್ಕಾರ, ಬಿಜೆಪಿ ಮತ್ತು RSS ಅವ್ರು ಮಾಡ್ತಾ ಇದ್ದಾರೆ. ಇದನ್ನ ನಾವು ಎದುರಿಸ್ತೀವಿ, ನಮ್ಗೆ ಯಾವ ಭಯ ಭೀತಿ ಇಲ್ಲ. ಇನ್ನೊಂದು ಪಾದಯಾತ್ರೆಗೆ ಅದ್ರ ಮಾಡಿ ಮೊನ್ನೆ ಪಾದಯಾತ್ರೆಯನ್ನು ನೋಡ್ದೋ ಏನೇನಾಯ್ತು ಅಂತ. ಈಗ ವಿಜೇಂದ್ರ ಕುರ್ಚಿನಿ ಅಲ್ಲಾಡ್ತಾ ಇದೆ, ಇನ್ನೇನು ನಡೀತದೋ ಗೊತ್ತಿಲ್ಲ, ಆಯ್ತಾ. ಅವ್ರು ಮಾಡಲಿ, ರಾಜಕೀಯ ಮಾಡಲಿ, ಪಾದಯಾತ್ರೆಗಳು ಮಾಡಲಿ, ಹೋರಾಟ ಮಾಡಲಿ, ಆದರೆ ನೀವು ನೇರವಾದಂಥ ರಾಜಕಾರಣ ಮಾಡಿ, ಮಾಡಿ. ಈ ಥರದ ನೀವು ಷಡ್ಯಂತ್ರ, ಕಾನ್ಸ್ಪಿರಸಿ, ಅಧಿಕಾರ ದುರುಪಯೋಗ, ಸಂವಿಧಾನ ಬಾಹಿರವಾಗಿ ನೀವು ಒಬ್ಬರಿಗೆ ತೊಂದರೆ ಕೊಡಬೇಕು, ಅವರಿಗೆ ಒಂದು ರೀತಿ ಅವರಿಗೆ ಎಲ್ಲ ರೀತಿ ಅಗೌರವ, ಅವಮಾನ ಮಾಡಬೇಕು ಅಂತ ನೀವು ಹೊಡ್ತೀರಲ್ಲ, ಇದು ನಿಮ್ಗೆ ತಿರುಗುಮಾನ ಆಗ್ತದೆ. ನಮಗೆ ಯಾವುದೇ ಭಯ ಭೀತಿ ಇಲ್ಲ, ನಾವು ಇದನ್ನು ಎದುರಿಸ್ತೀವಿ, ಗೆಲ್ತೀವಿ. ಇನ್ನೂ ಹೆಚ್ಚಿನ ಒಂದು ನಮ್ಮ ಒಗ್ಗಟ್ಟಿನೂ ಹೆಚ್ಚಾಗ್ತದೆ. ಕಾಂಗ್ರೆಸ್ ಇದು ಒಂದು ರೀತಿ ಇನ್ನೂ ಹೆಚ್ಚು ಶಕ್ತಿ ಕೊಡುವಂಥ ಒಂದು ಘಟನೆ ಇವತ್ತು ನಡೆದಿದೆ ಅಂತ ನಾನು ಹೇಳಕ್ ಬಯಸ್ತೀನಿ.